ಯಶವಂತಪುರ ಕಾನ್ಸ್ಟಿಟ್ಯೂನ್ಸಿಗೆ ಮೇಜರ್ ರೋಡ್ಗೆ 113 ಕೋಟಿ ಕೊಟ್ಟಿದ್ದಾರೆ. ಅದಕ್ಕೆ ಒಂದು ಭೇಟಿ ಆಗಿರ್ಲಿಲ್ಲ. ಫೋನ್ ಮಾಡಿದೆ ಇದ್ದಾರೆ ಅಂತಂದ್ರು. ಭೇಟಿ ಮಾಡಿ ಧನ್ಯವಾದ ಹೇಳಿ ನಮ್ಮ ಯಶವಂತಪುರ ಕಾನ್ಸ್ಟಿಟ್ಯೂನ್ಸಿಗೆ ಕೊಟ್ಟಿದ್ದೀರಿ ಸರ್ ಅಂತ ಹೇಳಕ್ಕೋಸ್ಕರ ಬಂದಿದ್ದೀವಿ. ಹೇಳಿದ್ದೀನಿ, ಹೋಗ್ತಾ ಇದ್ದೀನಿ. ಪೊಲಿಟಿಕಲ್ ಏನು ಮಾತಾಡಲಿಲ್ಲ. ತಾಂತ್ರಿಕವಾಗಿ ಅವ್ರ ಜೊತೆ ಜಾಸ್ತಿ ಇಲ್ಲ. ನಾನು ಯಾವಾಗ್ಲೂ ಕಾನ್ಸ್ಟಿಟ್ಯೂನ್ಸಿ ವಿಚಾರಕ್ಕೆ ಮಾತ್ರ ಅವ್ರಿಗೆ ಭೇಟಿ ಮಾಡ್ತಾ ಇರ್ತೀನಿ. ಪೊಲಿಟಿಕಲ್ ಅವರು ಕೇಳೋದಿಲ್ಲ, ನಾನು ಕೇಳಲಿಕ್ಕೆ ಹೋಗೋದಿಲ್ಲ. ನಮ್ಮ ಡ್ಯೂಟಿ ಎಷ್ಟಿದೆ ಅಷ್ಟಕ್ಕೆ ಮಾತ್ರ ಸೀಮಿತ ಇರ್ತೀವಿ. ಒಕ್ಕಲಿಗ ಸಮುದಾಯದ ಸ್ವಾಮೀಜಿಗಳು ಮತ್ತೆ ಕೆಲವೊಂದಿಷ್ಟು ಮುಖಂಡರು ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆಗಬೇಕು, ಇಲ್ಲದಿದ್ರೆ ನಮ್ಮ ಒಕ್ಕಲಿಗ ಸಮುದಾಯದ ಯಾರ್ಯಾರು ಶಾಸಕರು ಅಂತ ಫ್ಲೆಕ್ಟ್ ಮಾಡಿದ್ದಾರೆ. ನೀವು ಸಹ ಅದೇ ಸಮುದಾಯಕ್ಕೆ ಸೇರಿದ್ದೀರಾ, ಏನ್ ಹೇಳ್ತಾರೆ? ನಮ್ಮ ನಿರ್ಮಲಾನಂದ ಸ್ವಾಮೀಜಿಯವರು ಹೇಳೋದ್ರಲ್ಲಿ ತಪ್ಪೇನಿಲ್ಲ. ಬೇರೆ ಬೇರೆ ಸ್ವಾಮೀಜಿಗಳು ಆಯಾ ಸಂದರ್ಭದಲ್ಲಿ ಆಯಾ ಪಕ್ಷ ಅವರ ಜಾತಿ ಸಮುದಾಯದವರಿಗೆ ಹೇಳ್ತಕ್ಕಂಥದ್ದು ಕೂಡ ರೂಢಿ ಇದೆ. ಇವಾಗಿಂದಲ್ಲ, ಅವಾಗಿಂದನೂ ಕೂಡ ರೂಢಿ ಇದೆ. ಸನ್ಮಾನ್ಯ ಯಡಿಯೂರಪ್ಪನವರು ರಾಜೀನಾಮೆ ಕೊಟ್ಟಾಗ ಏನಾಯ್ತು, ಕರ್ನಾಟಕದಲ್ಲಿ ಇರ್ತಕ್ಕಂಥ ಸ್ವಾಮೀಜಿಯವರೆಲ್ಲ ಕೂಡ ಬಂದಿದ್ರು ಅಲ್ವಾ. ಯಡಿಯೂರಪ್ಪನವರು ರಾಜೀನಾಮೆ ಕೊಡಬಾರ್ದು ಅಂತ ಬಂದಿತ್ತು. ಏನಾಯ್ತು? ಏನೂ ಆಗಲಿಲ್ಲ. ಹಿಂಗೆ ಸ್ವಾಮೀಜಿಗಳು ನಮ್ಮ ಸಮುದಾಯದ ಸ್ವಾಮೀಜಿಗಳು ಅವ್ರಿಗೇನಂತದೆ ಅವರ ಸಮುದಾಯದ ದೃಷ್ಟಿ ಇಟ್ಕೊಂಡು ಮಾತಾಡ್ತಾರೆ. ಸಮುದಾಯದ ಪರಿಣಾಮ ಬೀರ್ತಕ್ಕಂಥದ್ದು. ಆಮೇಲೆ ನಮ್ಮ ಸ್ವಾಮೀಜಿಗಳು ಹೇಳಿದ್ಮೇಲೆ ಸ್ವಾಮೀಜಿಯವರು ಯಾಕೆ ಹೇಳಬೇಕು ರಾಜಕಾರಣ ಅಂತಕ್ಕಂಥದ್ದನ್ನ ಅಪೋಸ್ ಮಾಡಬಾರ್ದು. ಎಲ್ಲ ಸ್ವಾಮೀಜಿಗಳು ಆಯಾ ಸಮುದಾಯಕ್ಕೆ ಹೇಳ್ತಕ್ಕಂಥದ್ದು ರೂಢಿ. ನಮ್ಮ ನಿರ್ಮಲಾನಂದ ಸ್ವಾಮೀಜಿಯವರು ಕೂಡ ಸಮುದಾಯದವರು ಎಲ್ಲ ಹೋಗಿ ಕೇಳಿದಂತ ಸಂದರ್ಭದಲ್ಲಿ ಅವ್ರಿಗೇನು ಅನ್ನಿಸ್ತದೆ ಅವ್ರು ಹೇಳಿರ್ತಾರೆ, ತಪ್ಪೇನಿಲ್ಲ ಅದರಲ್ಲಿ. ಆಯಾ ಸಮುದಾಯದ ಸ್ವಾಮೀಜಿಯವರು ಆಯಾ ಸಮುದಾಯಕ್ಕೆ ಹೇಳ್ತಕ್ಕಂಥದ್ದು ಇವತ್ತಿಂದಲ್ಲ, ಹಲವಾರು ವರ್ಷಗಳಿಂದ ನಡೆಕೊಂಡು ಬರ್ತಾ ಇದೆ. ಅದೇ ತರ ನಿರ್ಮಲಾನಂದ ಸ್ವಾಮೀಜಿಯವರು ಹೇಳೋದು ತಪ್ಪೇನಿದೆ. ಅವ್ರನ್ನ ಕಾಮೆಂಟ್ಸ್ ಮಾಡ್ತಕ್ಕಂಥದ್ದಲ್ಲಿ ಮತ್ತೊಂದು ಮಾಡ್ತಕ್ಕಂಥದ್ದಲ್ಲಿ ಸರಿ ಕಾಣಿಸುತ್ತೆ. ಕೆಲವೊಂದಿಷ್ಟು ಜನ ಟೀಕೆ ಮಾಡಿದ್ದಾರೆ, ಸ್ವಾಮೀಜಿಗಳೇ ಸಿಎಂ ಆಗಲಿ. ಸ್ವಾಮೀಜಿಯವರು ಈಗ ಉತ್ತರ ಪ್ರದೇಶ ಸ್ವಾಮೀಜಿ 2ನೇ ಟರ್ಮ್ ನಡೆಸ್ತಾ ಇಲ್ವಾ? ಉತ್ತರ ಪ್ರದೇಶದಲ್ಲಿ ಸ್ವಾಮೀಜಿಯವರು ಬಂದಂಗೆ ನಡೆಸ್ತಿದ್ದಾರೆ. ಕರ್ನಾಟಕಕ್ಕಿಂತ ಡಬಲ್ ಏನು ಇದಾಗಿದೆ ನಡೆಸ್ತಾ ಇದ್ದಾರೆ. ಸ್ವಾಮೀಜಿಯವರು ಮುಖ್ಯಮಂತ್ರಿಗಳಾದ್ರೆ ಯಾಕೆ ಫಸ್ಟ್ ಕ್ಲಾಸ್ ನಡೆಸ್ತಾರೆ. ಯಾರು ಏನ್ ಬೇಕಾದ್ರೂ ಆಗ್ಬೋದು. ನನಗ ಅವತ್ತು ಹೇಳ್ತಾ ಇದ್ದೀನಿ, ಇವತ್ತು ಹೇಳ್ತಾ ಇದ್ದೀನಿ. ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಹಣೆಯಲ್ಲಿ ಮುಖ್ಯಮಂತ್ರಿ ಆಗ್ಬೇಕು ಅಂತ ಬರೆದಿದ್ರೆ ಯಾರು ಕೂಡ ತಪ್ಸಕ್ ಆಗೋದಿಲ್ಲ. ಅವ್ರ ಹಣೆಯಲ್ಲಿ ಬರೆದಿದ್ರೆ ಮುಗೀತು. ಯಾರ ಹಣೆಯಲ್ಲಿ ಏನೇನು ಬರೆದಿದ್ದೋ ತಾವೆಲ್ಲ ಕೂಡ ನೋಡಿದಿರಿ. ಮಿಸ್ಟರ್ ಸದಾನಂದ ಗೌಡ್ರು KMF ಚೇರ್ಮನ್ ಆಗಕ್ಕಾಗ್ಲಿಲ್ಲ ರೀ. KMF ಚೇರ್ಮನ್ ಬಿಟ್ಕೊಡ್ಲಿಲ್ಲ, ಮುಖ್ಯಮಂತ್ರಿಗಳಾದ್ರು. ಕಾಂಗ್ರೆಸ್ JDS ಸಮ್ಮಿಶ್ರ ಸರ್ಕಾರದಲ್ಲಿ ಯಾರಾದ್ರೂ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಯ್ತಾರೆ ಅಂತ ಹೇಳ್ತಿದ್ರ? 77 ಜನ ಕಾಂಗ್ರೆಸ್ ಇದ್ರು, ಅವರು ಅಷ್ಟಿದ್ರು. ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳಾದ್ರು. ಯಾರ ಹಣೆಯಲ್ಲಿ ಏನೇನು ಬರ್ದಿರ್ತದೋ ಅದು ಯಾರ ಕೈಲೂ ತಪ್ಸಕ್ ಆಗುದಿಲ್ಲ. ಡಿ.ಕೆ. ಶಿವಕುಮಾರ್ ಹಣೆಯಲ್ಲಿ ಬರೆದಿದ್ರೆ ತಪ್ಸಕ್ ಆಗುದಿಲ್ಲ. ಎಲ್ಲರಿಗೂ ನಮಸ್ಕಾರ, ಒಳ್ಳೆದಾಗಲಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.